ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಕರ್ದಂಟು ಮಾಡೋದು ನೋಡೋಣ. ಕರ್ದಂಟಿಗೆ ಏನೇನು ಬೇಕು ಅಂದರೆ ಕೊಬ್ಬರಿ 1 ಬಟ್ಲು, ಗಸಗಸೆ, ಏಲಕ್ಕಿ, ಮೇಲೆ ಹಾಕೋಕ್ಕೆ ಸಕ್ಕರೆ 2 ಕಪ್ಪು, ಆಮೇಲೆ ಹುರ್ಕಡಲೆ ಹಿಟ್ಟು 2 ಕಪ್ಪು. ಫ್ರೆಂಡ್ಸ್, ಇದಿಷ್ಟು ಕರ್ದಂಟಿಗೆ ಮಾಡೋದು ಬೇಕಾಗೋ ಸಾಮಗ್ರಿಗಳು. ಕೊಬ್ಬರಿನ ಚೆನ್ನಾಗಿ ತುರ್ಕೋಬೇಕು. ಮೇಲೆ ಗಸಗಸೆ ಹಾಕೋಕ್ಕೆ ಸಕ್ಕರೆ 2 ಕಪ್ಪು, ಹುರ್ಕಡಲೆ 2 ಕಪ್ಪು. ಇದು ಕರ್ದಂಟು ಫ್ರೆಂಡ್ಸ್. ಪುಟಾಣಿ ಹಿಟ್ಟು, ಕಡಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟು. ಅದೇ ಹೇಗಂತ ಮಾಡೋಣ ಫ್ರೆಂಡ್ಸ್. ಆಮೇಲೆ ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೋಬೇಕು. ಗಸಗಸೆ ಪೌಡ್ರ್ ಮಾಡಿ ಹಾಕ್ಕೋಬೋದು. ಸ್ವಲ್ಪ ನಾನು ಸಕ್ಕರೆ ಜೊತೆನೇ ಆ್ಯಡ್ ಮಾಡ್ತೀನಿ. 2 ಕಪ್ ಸಕ್ಕರೆ ಇದು ಹಾಕೋಣ ಫ್ರೆಂಡ್ಸ್. ಹಾಕಿ ಸಕ್ಕರೆ ಅದು ಸಕ್ಕರೆ ನೆನೆಸೋವರೆಗೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ನೋಡಿ, ಸಕ್ಕರೆಗೆ ನೀರು ಅಳತಿ 1 ಕಪ್ಪು ಆಗ್ಬೋದು. ಆಮೇಲೆ ಅದು ಸಕ್ಕರೆ ನೆಂದರೆ ಸಾಕು ಅಷ್ಟೇ. ಇದು ಒಂದೇಳೆ ಪಾಕ ಬರಬೇಕು ಫ್ರೆಂಡ್ಸ್. ಅದೇ ಹೇಗಿರ್ಬೇಕು ಪಾಕ ಅಂತ ಕೂಡ ನಾನು ಆಮೇಲೆ ತೋರಿಸ್ತೀನಿ. ಇದು ಇವಾಗ ಚೆನ್ನಾಗಿ ಕಲಿಸ್ಕೊಂತ ಸಕ್ಕರೆ ಎಲ್ಲ ಕರ್ಕೋಬೇಕು ಫ್ರೆಂಡ್ಸ್. ಕರಗಬೇಕು ನೀರಲ್ಲಿ. ತಿರುಗಿಸ್ತಾ ಬರಬೇಕು ಫ್ರೆಂಡ್ಸ್. ಅದೆಲ್ಲ ನೀರಲ್ಲಿ ಸಕ್ಕರೆ ಕರಗಬೇಕು. ಈಗಾಗಲೇ ಸಕ್ಕರೆ ಕರಗ್ತಾ ಇದೆ ಫ್ರೆಂಡ್ಸ್. ಈ ರೀತಿ ಕುದಿ ಬರ್ತಾ ಇದೆ ಅಲ್ಲ. ಈಗ ಚೆಕ್ ಮಾಡ್ಕೊಳ್ಳೋಣ ಆಗಿದೆಯಾ ಇಲ್ವಾ ಪಾಕ ಅಂತ. ನೋಡಿ ಫ್ರೆಂಡ್ಸ್, ಅಲ್ಲಿ ಬಿಟ್ಕೊತಿದೆ, ಅಂದರೆ ನಿಂದಿರ್ತಿಲ್ಲ ತಿಕ್ಕಾಗಿ. ಈಗ ಇನ್ನು ಸ್ವಲ್ಪ ಕಾದರೆ ಇದಾಗಿದೆ ಅಂತ ಅನಿಸುತ್ತೆ ಫ್ರೆಂಡ್ಸ್. ನೋಡೋಣ, ನಿಮ್ಗೆ ಹೇಗೆ ಬರಬೇಕು ಅಂತ ತೋರಿಸ್ತೀನಿ ಪಾಕ. ಈಗ ಹಿಂಗೆ ಹಾಕಿದರೆ ಅಲ್ಲಿ ಕೂಡಬೇಕದು ತಿಕ್ಕಾಗಿ. ನೋಡಿ ಕೂತಿದೆ ಅಲ್ಲ, ಸಾಕು. ಇಷ್ಟು ಒಂದೆಳೆ ಪಾಕ ಆದರೆ ಸಾಕು. ಈಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ಕೆಳಗೆ ಇಳಿಸ್ಕೊಳ್ಳೋಣ. ಈಗ 1 ಕಪ್ ಪುಟಾಣಿ ಹಿಟ್ಟು ಹಾಕಿದ್ದೀನಿ. 2 ಕಪ್ ಒಂದೇ ಸರಿ ಹಾಕ್ಬಾರ್ದು. ಫಸ್ಟ್ 1 ಕಪ್ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಎಲ್ಲಿ ಗಂಟು ಇರಬಾರ್ದು. ಚೆನ್ನಾಗಿ ಅದೆಲ್ಲ ಸಕ್ಕರೆ ಪಾಕದಲ್ಲಿ ಕಲಿಯೋವರೆಗೆ ಚೆನ್ನಾಗಿ ತಿರುಗಬೇಕಷ್ಟೆ. ಒಂದು ಚಿಕ್ಕ ಉಂಡೆ ಕೂಡ ಇರಬಾರ್ದು ಫ್ರೆಂಡ್ಸ್. ಹಂಗೆ ತಿರ್ಕೊಂತ ಬಂದರೆ ಇನ್ನೂ 1 ಕಪ್ಪು ಹಿಡಿಯುತ್ತೆ ಅನಿಸುತ್ತೆ ಫ್ರೆಂಡ್ಸ್. ನೋಡಿ, ನಿಮಗೆ ಫುಲ್ಲು ಮೆತ್ತಗೆ ಬೇಕಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಮಗೆ ಬೇಡ ಗಟ್ಟಿ ಬೇಕಂದರೆ ನಾನು ಅದಕ್ಕೆ 2 ಕಪ್ ಹಾಕಿದ್ದೀನಿ ಫ್ರೆಂಡ್ಸ್. ಆಯಿತು. ಈಗೆಲ್ಲ ಕಲಸಿದಾದ್ಮೇಲೆ ತುಪ್ಪ ಹಚ್ಚಿರೋ ಪ್ಲೇಟಿಗೆ ಹಾಕ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ಮೇಲೆ ಗಸಗಸೆ ಕೊಬ್ಬರಿ ಎಲ್ಲ ಮೇಲೆ ಹಾಕ್ಕೋಬೇಕು. ಹಾಕಿ ಕಟ್ ಮಾಡಿದರೆ ಆಯಿತು ಫ್ರೆಂಡ್ಸ್. ಕರ್ದಂಟು ರೆಡಿ. ಎಷ್ಟು ಸಿಂಪಲ್ ಅಲ್ವಾ ಇದು. ಇಮ್ಮಿಡಿಯೇಟ್ ಯಾರಾದರೂ ಗೆಸ್ಟ್ ಬಂದಾರಂದರೆ ಇಮ್ಮಿಡಿಯೇಟ್ ಮಾಡಿ ಸರ್ವ್ ಮಾಡ್ಬೋದು ಫ್ರೆಂಡ್ಸ್. ಇದು ನೋಡಿ, ಈ ಥರ ಎಲ್ಲ ಪ್ಲೇಟಿಗೆ ಸೆಟ್ ಮಾಡಿ ಕಟ್ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್. ಮೇಲೆ ಕೊಬ್ಬರಿ ಗಸಗಸೆ ಉದುರಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಕರ್ದಂಟು. ಇದು ಹೆಲ್ತಿ ಕೂಡ ಫ್ರೆಂಡ್ಸ್. ನೋಡ್ದಾ ಫ್ರೆಂಡ್ಸ್, ಈ ಥರ ಕಟ್ ಮಾಡಿದರೆ ಆಯಿತು ಚಿಕ್ಕ ಸ್ಲೈಸ್. ಥ್ಯಾಂಕ್ ಯು ಫ್ರೆಂಡ್ಸ್.